ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಕಾರ್ತಿಕ್ ಜೇವೆ. ಮಾರ್ಕ್ ಇಂಟ್ರೋ ಟೀಸರ್ ನೋಡ್ಕೊಂಡ್ ಬಂದೆ. ಅದು ಹೇಗಿತ್ತು, ಯಾವ್ದೆಲ್ಲ ಕ್ಯಾರೆಕ್ಟರ್ ನೋಡಕ್ಕೆ ಸಿಕ್ತು, ಈ ಟೀಸರ್ ಏನ್ ಕತೆನ ಹೇಳ್ತಿದೆ ಅಂತ ಇನ್ ಡೀಟೇಲ್ ಆಗಿ ರಿವ್ಯೂ ಕೊಡ್ತೀನಿ ವಿತ್ ಸೀನ್ಸ್. ನೋಡಿ, ಬೋಟ್ ಲೈನ್ ಆಗಿ ಹೋಗ್ತಾ ಇರೋದು ನೋಡ್ತಾರೆ. ಯಾಕೋ ಸ್ಮಗ್ಲಿಂಗ್ ಸ್ಟೋರಿ ಅನ್ನಿಸ್ತಾ ಇದೆ. ಇಲ್ಲಿ ಸುದೀಪ್ ಸರ್ ಅವರ ಎಂಟ್ರಿಗೆ ಒಂದು ರೀಸನ್ ಇಟ್ಬಿಟ್ಟು ತೋರಿಸ್ತಾರೆ. ಅದು ಏನು ಅಂತ ನೋಡಿದ್ರೆ, ಇವರು ಮೋಸ್ಟ್ ವಾಂಟೆಡ್ ಪರ್ಸನ್ ಆಗಿರ್ತಾರೆ ಎಲ್ಲಾ ಡಾನ್ ಗಳಿಗೆ. ಆಕ್ಚುಲಿ ಒಂದಲ್ಲ ಎರಡಲ್ಲ ಗುರು, ಮೂರ್ ಗ್ಯಾಂಗ್ ಗಳಿರುತ್ತೆ. ಒಂದು ಗ್ಯಾಂಗು ಡ್ರ್ಯಾಗನ್ ಅವ್ರದ್ದು. ಡ್ರ್ಯಾಗನ್ ಅವ್ರು ಕೇಳ್ತಾರೆ ಯಾರೋ ಅವನು ಮಾರ್ಕು ಅಂತ. ಇನ್ನೊಂದು ಗ್ಯಾಂಗ್ ಗ್ರೂಪ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಗ್ರೂಪ್ ಅಲ್ಲಿ ಫೋಟೋ ಹಾಕಿದ್ದೀನಿ, ಅವನ್ನ ಹಿಡ್ಕೊಂಡ್ ಬಂದವ್ರಿಗೆ ಇಷ್ಟು ಕೋಟಿ ಗಿಫ್ಟ್ ಆಗಿ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಮತ್ತೊಂದು ಗ್ಯಾಂಗ್ ನೋಡ್ದೆ, ನೋಡಿ ಇದೇ ಗ್ಯಾಂಗು. ಬಟ್ ಈ ಗ್ಯಾಂಗ್ ಇಂದ ಇನ್ನೊಂದ್ ಏನೋ ಸ್ಟೋರಿ ಇರಂಗಿದೆ ಅಲ್ಲಪ್ಪ. ಮುತ್ಕ ಬೇರೆ ಕೂತ್ಕೊಂಡವನಲ್ಲಿ ವಿಲ್ಲನ್ ನ ಕತ್ತಿ ಹಿಡ್ಕೊಂಡು ಹಿಂಗೆ ಮೇಲೆ ಎತ್ಕೊಂಡ್ ಬರ್ತಾರೆ. ಸಾಕದಾಗಿದೆ ಗುರು ಇಂಟ್ರಾ ಮಾತ್ರ. ಇನ್ನು ಆಕ್ಷನ್ ಎಪಿಸೋಡ್ ಕಡೆ ಬರೋದ್ರೆ, ಸುಪ್ರೀಂ ಸುಂದರ್ ಆಗಿ ಕಿಶೋರ್ ವರ್ಮಾ ಅವರು ಕಿಚ್ಚ ಸುದೀಪ್ ಅವ್ರನ್ನ ತುಂಬಾ ಸ್ಟೈಲಿಶ್ ಆಗಿ ಹಾಗೆ ಮಾಸ್ ಆಗಿ ಪ್ರೊಜೆಕ್ಟ್ ಮಾಡಿದ್ದಾರೆ ಅಂತ ಟೀಸರ್ ಅಲ್ಲಿ ಸಕ್ಕದಾಗಿ ಎದ್ ಕಾಣಿಸ್ತಾ ಇದೆ. ಇನ್ನು ತಮಿಳಿನ ಕಾಮಿಡಿ ಆಕ್ಟರ್ ಯೋಗಿ ಬಾಬು ಅವರು ಕೂಡ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಟೀಸರ್ ಕೊನೆಯಲ್ಲಿ ಮಹೇಶ್ ಹಿರೇಮಠ ಅವರು ಒಂದ್ ಸಕ್ಕ ಡೈಲಾಗ್ ಹೇಳ್ತಾರೆ, ಮಾರ್ಕ್ ಬಗ್ಗೆ ಮಾತಾಡ್ಕೊಬೇಕಂದ್ರೆ ಮನ್ಸೊಳಗಡೆನೆ ಮಾತಾಡ್ಕೊಬೇಕು ಅಂತ. ಅದಂತೂ ಹೆವಿ ಸೈಕ್ ಆಗಿದೆ. ನೆಕ್ಸ್ಟ್ ಬ್ಯಾಕ್ ಎಂಡ್ ಅಲ್ಲೇ ಸುದೀಪ್ ಅವ್ರದೊಂದು ಪೋಸ್ ಹಾಕ್ಬಿಟ್ಟು ಒಂದು BGM ಕೊಡ್ತಾರೆ. ಅದಂತೂ ನೆಕ್ಸ್ಟ್ ಲೆವೆಲ್. ಆಕ್ಚುಲಿ ಮಾರ್ಕ್ ಟೀಮ್ ಸಖತ್ ಪ್ರಾಮಿಸಿಂಗ್ ಆಗೇ ಇದೆ ಗುರು. ಡಿಸೆಂಬರ್ 25ಕ್ಕೆ ಬರ್ಬೇಕಂತ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಶೂಟಿಂಗ್ ನ ಕಂಪ್ಲೀಟ್ ಮಾಡ್ಕೊಂತಿದ್ದಾರೆ. ಸಾಂಗ್ ಆಯ್ತು, ಈಗ ಟೀಸರ್, ನೆಕ್ಸ್ಟ್ ಟ್ರೈಲರ್ ಬಿಡ್ತಾರೆ. ಮಿಸ್ ಮಾಡ್ದಂಗೆ ಡಿಸೆಂಬರ್ ಬಂದೇ ಬರ್ತಾರೆ ಗುರು. ಸೊ ಟೋಟಲಿ ಟೀಸರ್ ಟಾಪ್ ನಾಚ್ ಆಗಿತ್ತು ಗುರು. ನಿಮ್ಗೇನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನೇರ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಪ್ರೆಸ್ ದ ಬೆಲ್ ಐಕಾನ್ ಟು ಗೆಟ್ ಆಲ್ ನೋಟಿಫಿಕೇಶನ್ಸ್. ಥ್ಯಾಂಕ್ ಯು.